ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಇವತ್ತಿನ ಮೆನ್ಯೂ ಬಂದು ದಮ್ ಹಾಲು ರೆಸಿಪಿ ಡಾಬಾ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿನ, ಜೀರಿಗೆ ಮತ್ತು ಜೀರಿಗೆನೂ ತೊಗೊಂಡಿದ್ದು, ಜೀರಿಗೆ ಪುಡಿ ಜೀರಿಗೆ ಎರಡು ತೊಗೊಂಡಿದ್ದೀನಿ, ಸಾಸಿವೆ, ಪಲಾವ್ ಎಲೆ, ಇದು ಮಸಾಲ ನಾನು ಮನೇಲೇ ಮಾಡ್ಕೊಂಡಿರೋ ಮಸಾಲ, ಸ್ವಲ್ಪ 1 ಸ್ಪೂನಷ್ಟು ತೊಗೊಂಡಿದ್ದೀನಿ, ಚಕ್ಕೆ ಲವಂಗ, ಸೋಂಪು, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಟೊಮೊಟೊ ಪೇಸ್ಟ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟು ರುಬ್ಕೊಂಡಿರೋ ಪೇಸ್ಟ್ ಇದು. ಸೊ ಸಣ್ಣದಾಗಿ ಆಲೂಗೆಡ್ಡೆ, ಸಣ್ಣದು ಅಂದರೆ ಬೇಬಿ ಆಲೂಗೆಡ್ಡೆ ಇರುತ್ತಲ್ಲ ಅದನ್ನು ತೊಗೋಬೇಕು. ಸೊ ನಾನಿಲ್ಲಿ ಕೂಗಕ್ಕಿಕ್ಕಿದ್ದೆ, ಕೂಗಾಗಿದೆ ನೋಡಿ, ಸೊ ಬೆಂದಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬೆಂದಿದೆ. ಇದನ್ನು ನಾನಿವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತಿಗೆ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಪ್ಪಾಗಬಾರ್ದು, ಅದಕ್ಕಿಂತ ಮುಂಚೆನೇ ಆಲೂಗೆಡ್ಡೆ ಹಾಕಬೇಕು, ಲೈಟಾಗಿ ಫ್ರೈ ಮಾಡ್ಕೋಬೇಕು ಏನು ಸ್ಪೈಸಸ್ಗಳನ್ನ. ಸೊ ಈ ಥರ ಫಸ್ಟೇ ಮೊದಲೇ ಆಲೂಗೆಡ್ಡೆನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಕ್ರಿಸ್ಪಿ ಆಗಿ ಬರುತ್ತೆ. ಸೊ ಎಣ್ಣೆಲಿ ಈ ಥರ ನೋಡಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು 2ರಿಂದ 5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಮೇಲುಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮೇಲುಗಡೆ ಎಲ್ಲ ಅದು ಒಂಥರ ಲೇಯರ್ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಒಂದು ತಟ್ಟೆಗೆ ಅದನ್ನೆಲ್ಲ ಎತ್ಕೊಳ್ಳೋಣ. ಎತ್ಕೊಂಡಾದ್ಮೇಲೆ ನಾನು ಅದೇ ಎಣ್ಣೆ ಇರುತ್ತಲ್ಲ, ಅದೇ ಎಣ್ಣೆಗೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ದೋಸೆ ಮತ್ತಿಗೆ ಪೂರಿ, ಚಪಾತಿ, ರೈಸ್, ಗೀ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದರೆ 3 ರುಬ್ಕೊಂಡಿದ್ದೆ. ಸೊ ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೀವು ಸ್ಪೈಸಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಚಿಲ್ಲಿ ಪೌಡರ್ ಎಲ್ಲ ಹಾಕೋದ್ರಿಂದ ನೀವು ಸ್ಪೈಸಸ್ನ ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಚಕ್ಕೆ ಲವಂಗ, ಸೋಂಪು, ಪಲಾವ್ ಎಲೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಗಮ್ಮಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಇದೆಲ್ಲ ಹಾಕ್ಕೊಳ್ಳೋಣ. ನೀವು ಗರಂ ಮಸಾಲ ಪುಡಿ ಇಲ್ಲಿ ಆಪ್ಷನಲ್. ಗರಂ ಮಸಾಲ ಪುಡಿ ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಗರಂ ಮಸಾಲ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ ಗರಂ ಮಸಾಲ ಪುಡಿನ. ಸೊ ಇದನ್ನೆಲ್ಲ ಎಣ್ಣೆಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅದು ಎಣ್ಣೆಲೇ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ 3ರಿಂದ 4 ಟೊಮೊಟೊ ತೊಗೊಂಡಿದ್ದೆ, ಪೇಸ್ಟ್ ಮಾಡ್ಕೊಂಡಿದ್ದೆ, ಆ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಎಣ್ಣೆಲಿ ಇದೆಲ್ಲ ಫ್ರೈ ಆಗಬೇಕು, ಆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಎಲ್ಲ ನೀರೆಲ್ಲ ಹಿಂಗೋಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಹೋಗಿದೆ. ಅಲ್ಲಿವರೆಗೂ ಅದು ಫ್ರೈ ಆದ್ರೇ ಇದು ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ಗಾಗಿರ್ಬೋದು, ಪೂರಿಗಂತೂ ಸೂಪರಾಗಿರುತ್ತೆ. ಒಳ್ಳೆ ಗೋಬಿ ಮಂಚೂರಿ ತಿಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ದಮ್ ಹಾಲು ರೆಸಿಪಿ. ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದೀಲಿ. ಅದು ಕುದಿಯೋಕ್ಕಿಂತ ಕುದೀಲಿ. ಅದಾದಮೇಲೆ ನಾನಿಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಹಾಲನ್ನ, ಆ ಫ್ರೈ ಮಾಡ್ಕೊಂಡಿರೋದನ್ನ ನಾವು ಈ ಥರ ಸಣ್ಣದಾಗಿ ತೂತ್ಗಳು ಮಾಡ್ಕೊಳ್ಳೋಣ. ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ, ರೆಸಿಪಿಗೆ ಹಾಕಬೇಕಾದ್ರೆ ಅದರಲ್ಲಿ
ಇದು ದಪ್ಪದಾಗೆ ಹಾಕೋದ್ರಿಂದ ನಾವು ಈ ಬೇಬಿ ಹಾಲು ಇದೆಯಲ್ಲ ಒಳಗಡೆ ಎಲ್ಲ ಸ್ಪೈಸಸ್ಗಳು ಹೋಗಲ್ಲ. ಸೊ ನಾವು ಈ ಥರ ಮಾಡಿ ಹಾಕೋದ್ರಿಂದ ಆ ಸ್ಪೈಸಸ್ಗಳನ್ನೆಲ್ಲ ಹೀರ್ಕೊಳ್ಳುತ್ತೆ. ಸೊ ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಚೆನ್ನಾಗಿ ಕುದ್ದಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಆ ಬಿಟ್ಕೊಂಡಿರೋದಕ್ಕೆ ನಾನು ಈ ಹಾಲನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗೋಗುತ್ತೆ. ಟಿಫನ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಕೂಡ, ಯಾಕಂದರೆ ಹಾಲು ಮಕ್ಳಿಗೂ ಫೇವ್ರೇಟ್ ಅಲ್ವಾ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 20 ನಿಮಿಷದವರೆಗೂ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕು. ಅದು ಸುತ್ತಲೂ ಎಣ್ಣೆ ಎಲ್ಲ ಬಿಡಬೇಕು ನೋಡಿ, ಎಣ್ಣೆ ಎಲ್ಲ ಹೆಂಗೆ ತೇಲ್ತಾ ಇದೆ ಅಂತ. ಸೊ ಇದೆಲ್ಲ ಈ ಥರ ಎಣ್ಣೆ ಎಲ್ಲ ಬಿಟ್ಟರೆ ಅದು ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಆಲೂಗೆಡ್ಡೆ ಆಗಿರ್ಬೋದು ಅಥವಾ ಇದು ಮಸಾಲೆ ಆಗಿರ್ಬೋದು ಚೆನ್ನಾಗಿ ಬೆಂದಿದೆ ಅಂತ ನಾನು ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಪುಡಿ ಕೂಡ ಹಾಕ್ತಾಯಿದ್ದೀನಿ. ನೀವು ಕರಿಬೇವು ಬೇಕು ಅಂದರೆ ಕರಿಬೇವನ್ನ ನೀವು ಹಾಗೆ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಕರಿಬೇವು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಈಸಿಯಾಗಿ ತುಂಬ ಬೇಗ ಆಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಿಗುತ್ತೆ, ಡಾಬಾ ಸ್ಟೈಲಲ್ಲಿ ನಿಮಗೆ ಇದು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮೇಲೆ ನೀವು ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಳ್ಳಿ. ಸೇಮ್ ದಿಟ್ ಡಾಬಾ ಸ್ಟೈಲಲ್ಲಿ ನಿಮಗೆ ಈ ರೆಸಿಪಿ ರೆಡಿ ಆಗುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಸೊ ಇಷ್ಟ ಆಗಿದ್ದರೆ ನೀವು ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೇಗೆ ಬಂದಿದೆ ಅಂತ ನೀವು ಮನೇಲಿ ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.